ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಪಂದನ ಸ್ಪಂದನ ಮನೆ ಕತೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನಾವು ಭದ್ರಾವತಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಮನೆಯಿಂದ ಹೊರಟು ಅಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಬಸ್ಗೆ ಅಂತ ತುಂಬ ವೇಟ್ ಮಾಡಿದ್ವಿ. ಬಸ್ಸು ಒಂದೂ ಬರಲಿಲ್ಲ. ಒಂದಾದರೂ ಬರುತ್ತೆ ಅಂದ್ಕೊಂಡ್ವಿ, ಒಂದೂ ಬರಲಿಲ್ಲ. ಸೊ ಅಲ್ಲಿಂದ ಯಶವಂತಪುರ್ಗೆ ಹೋದ್ವಿ. ಯಶವಂತಪುರಿಂದ ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೆ. ನೋಡಿ, ತುಂಬ ಚೇಂಜಸ್ ಆಗಿಬಿಟ್ಟಿದೆ. ನಾನು ತುಂಬ ದಿನ ಆಗಿಬಿಟ್ಟಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ. ಕನ್ಸ್ಟ್ರಕ್ಷನ್ಸ್ ನಡೀತಿದೆ, ಅದಕ್ಕೆ ಅಲ್ಲಿ ಟಿಕೆಟ್ ತೊಗೊಂಡು ನಿಂತ್ಕೊಂಡಿದ್ವಿ. ಇನ್ನೇನು 2 ಮಿನಿಟ್ಸ್ ಇತ್ತು ಅಷ್ಟೇ, ಅಷ್ಟರಲ್ಲಿ ಟ್ರೈನ್ ಬಂದ್ಬಿಡ್ತು. ಆ್ಯಂಡ್ ಮುಂಚೆನೇ ಬುಕ್ ಮಾಡೋಣ ಅಂತ ನಾನು ನಮ್ಮಮ್ಮ ಮತ್ತು ಸುಮಕ್ಕಂಗೆ ಇಬ್ರಿಗೂ ಕೇಳಿದೆ. ಬಟ್ ಅವರು ಬೇಡ ಅಂತ ಹೇಳಿದರು, ಅದಕ್ಕೆ ಸುಮ್ಮನಾಗಿದ್ದೆ. ಬಟ್ ಲಾಸ್ಟಿಗೆ ಬಸ್ ಸಿಗದೇ ಇರೋ ರೀಸನ್ ನಾವು ಟ್ರೈನಿಗೆ ಹೋಗಬೇಕಾಯ್ತು. ನೋಡಿ, ತುಂಬ ಅಂದರೆ ತುಂಬ ರಶ್ ಇತ್ತು ಅವತ್ತು. ನಾನಂತೂ ನಿಂತ್ಕೊಂಡೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಎಷ್ಟೊತ್ತಾದರೂ ನಿಂತ್ಕೊಂಡೇ ಇದ್ವಿ. ಐ ಥಿಂಕ್ 1 hour ನಿಂತ್ಕೊಂಡಿದ್ವಿ ಅನಿಸುತ್ತೆ. ಆಮೇಲೆ ಈ ಅಕ್ಕ ನೋಡಿ ಕ್ಯೂಟ್ ಆಗಿದ್ದಾರೆ. ಅವರು ನಮಗೆ ಇಲ್ಲಿ ಇಳಿತೀವಿ ಅಂತ ಹೇಳ್ತಾಯಿದ್ರು. ಅವ್ರ ಮಗ ನೋಡಿ ಯಾವಾಗೂ ಅಕ್ಕಂಗೆ ರೇಗಿಸ್ತಾನೆ ಇದ್ದ, ಅಂದರೆ ನನಗೆ ಟಾಯ್ಸ್ ಬೇಕು, ಟಾಯ್ಸ್ ಕೊಡಿ ಅಂತ. ಕ್ಯೂಟಾಗಿ ತರಲೆ. ನೀವೇ ಕೊಟ್ಬಿಡಿ ನೋಡಿ. ಆಮೇಲೆ ಅವರು ಹೊರಟ್ರು, ಅಲ್ಲಿ ಇಳ್ಕೊಂಡ್ರು. ಸುಮಕ್ಕ ಪರವಾಗಿರ್ಲಿಲ್ಲ, ಬಟ್ ನಮ್ಮಮ್ಮಂಗೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ಬಿಟ್ಟಿತ್ತು ಜರ್ನಿ ಮಾಡಿ. ಆ್ಯಂಡ್ ನಾವು ಭದ್ರಾವತಿಗೆ 7:30 7:20 ಹಾಗೆ ರೀಚ್ ಆದ್ವಿ. ಆಮೇಲೆ ಅಲ್ಲಿಂದ ಆಟೋನ ಹುಡ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು. ತುಂಬ ಹೊಟ್ಟೆ ಹಸಿತಿತ್ತು. ಮಧ್ಯಾಹ್ನ ಬೇರೆ ಏನೂ ತಿಂದಿರಲಿಲ್ಲ. ಟ್ರೈನಲ್ಲಿ ಏನೂ ತೊಗೊಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವೇನು ತೊಗೊಂಡಿರಲಿಲ್ಲ. ಅಲ್ಲಿಂದ ಸುಮಕ್ಕ ಹೇಳಿದ್ರು ಮದುವೆ ಮನೆಯಲ್ಲೇ ತಿಂಡಿ ಎಲ್ಲ ಮಾಡಿದಾರಂತೆ, ಅಲ್ಲಿಗೆ ಹೋಗೋಣ ಅಂತ. ಬಟ್ ಅಲ್ಲಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಆಗಿಬಿಟ್ಟಿತ್ತು. ನಾವು ರೀಚ್ ಆಗೋಷ್ಟರಲ್ಲೇ 7:30 ಅಂದರೆ 8 ಅಂದರೆ 7:40 ಹತ್ತತ್ರ ಆಗ್ಬಿಟ್ಟಿತ್ತು. ಆಮೇಲೆ ನೋಡಿ, ಇವರು ಎಲ್ಲ ನಮ್ಮೂರ ಕಡೆಯವರು. ಇವರು ಬಸ್ಸಲ್ಲಿ ಬಂದಿದ್ರು ನಮ್ಮೂರಿಂದ. ಆ್ಯಂಡ್ ಎಲ್ಲರೂ ಮುಂಚೆನೇ ರೆಡಿ ಆಗಿಬಿಟ್ರು. ಇವರೇ ನಮಗಿಂತ ಫಸ್ಟ್ ರೆಡಿ ಆಗಿದ್ದಿದ್ದು. ನಾವು ಸ್ವಲ್ಪ ರೆಸ್ಟ್ ತೊಗೊತಿದ್ವಿ. ಆ್ಯಂಡ್ ಇದು ನಮ್ಮದು ಒಂದು ಸೆಲ್ಫಿ. ನಾನು ಈ ಥರ ರೆಡಿ ಆಗಿದ್ದೆ ಅವತ್ತು. ಏನಂದರೆ ಏನೂ ಅಪ್ಲೈ ಮಾಡಿರಲಿಲ್ಲ. ಆ್ಯಂಡ್ ಅಮ್ಮ ಮತ್ತು ಸುಮಕ್ಕ ಈ ಥರ ರೆಡಿ ಆಗಿದ್ರು. ಅಲ್ಲಿ ಬೂಂದಿ ಹಾಕ್ತಾಯಿದ್ರು, ಅದನ್ನು ಶೂಟ್ ಮಾಡಿದ್ದೆ ನಾನು. ಅಲ್ಲೊಂದು ಚೌಟ್ರಿ ಮೇಲ್ಗಡೆ ಒಂದು ರೂಮ್ ಇತ್ತು, ನಾವು ಅಲ್ಲಿದ್ವಿ. ಅಲ್ಲಿಂದ ಕೆಳಗಡೆ ಬರ್ತಾ ವಿಡಿಯೋ ಅದು. ಇದು ಹುಡುಗ ಹುಡುಗಿದು ಫೋಟೋಶೂಟ್ ಗ್ಲಿಮ್ಸ್ ಹಾಕಿದ್ದೀನಿ. ರಿಸೆಪ್ಷನಿಗೆ ನಿಂತ್ಕೊಂಡಿದ್ದಾರೆ ನೋಡಿ ಹುಡುಗ ಹುಡುಗಿ. ಇವಳು ಹಾಸನಲ್ಲಿರೋದು. ಆ್ಯಂಡ್ ಇವರೆಲ್ಲ ನಮ್ಮ ಕಸಿನ್ಸ್ ಆಗಬೇಕು, ಅಂದರೆ ಹತ್ರ ಕೂತಿರೋರೆಲ್ಲ. ಇವರು ಜಗಣ್ಣ, ಅವರಪ್ಪ, ಆಮೇಲೆ ಅವ್ರ ವೈಫ್. ಇವರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋರು. ಅಲ್ಲಿಂದ ಬಂದು ಊಟಕ್ಕೆ ಅಂತ ನಿಂತ್ಕೊಂಡಿದ್ರು ಕ್ಯೂ ಅಲ್ಲಿ. ಅಲ್ಲೊಂದು ಫೋಟೋ ತೆಗಿ ಅಂತ ಹೇಳಿದ್ರು. ಸೊ ಫೋಟೋ ತೆಗ್ದೆ. ಈ ಪಾಪ ನನಗೆ ಕೇಕ್ ಕೊಟ್ಟಿಲ್ಲ, ಕೇಕ್ ಕಟ್ ಮಾಡಿ ಸ್ಟೇಜ್ ಮೇಲೆ ಅಂತ ಫೀಲ್ ಮಾಡಿಕೊಂಡು ಇರ್ತಿದ್ದು. ಅವ್ರ ಅಜ್ಜಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅವ್ರನ್ನ. ಆಮೇಲೆ ಇಲ್ಲೊಂದು ಸೆಲ್ಫಿ. ರಾತ್ರಿ ಊಟ ಮಾಡಿ ಸ್ವಲ್ಪ ಲೈಟಾಗಿ. ಇದು ಜಗಣ್ಣ ಅಂತ ಅನ್ನಲ್ಲ, ಅವ್ರ ಮಗಳು ಇವರು. ಇದು ಹುಡುಗನ ಅಮ್ಮ ಮೀನಕ್ಕ. ಆ್ಯಂಡ್ ಇವರು ಬೇಬಿ ಅಕ್ಕ. ಇದು ಜಗಣ್ಣನ ವೈಫ್ ಹೇಳಿದ್ನಲ್ಲ. ಎಲ್ಲರದು ಒಂದು ಫೋಟೋ ತೆಗೀರಿ ಅಂತಂದು ಇದಕ್ಕೆ ತೆಗಿತಾ ಇದ್ದೆ. ಸೊ ನನ್ನನ್ನು ಕರೆದು ನಾನು ನಿನ್ನ ತೆಗಿತೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಕೊಟ್ಬಿಟ್ಟು ನಾವೆಲ್ಲ ಒಂದು ಫೋಟೋ ತಗೊಂಡ್ವಿ. ಸುಮಕ್ಕ ತೆಗಿತಾ ಇದ್ದಾರೆ ನೋಡಿ. ಇವರು ವಂಜಕ್ಕ ಸುಧಕ್ಕ. ಇವರಿಬ್ರ ಜೊತೆ ಒಂದು ಫೋಟೋ ಬೇಕು ಅಂತ ಅಂದ್ಬಿಟ್ಟು ಸೊ ಇವ್ರದ್ದೊಂದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೆ. ಆಮೇಲೆ ನೋಡಿ, ಎಲ್ಲರೂ ಮಕ್ಕಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇದು ನನ್ನ ರೂಮಿಗೆ ನೈಟ್ ಎಲ್ಲ ಆದಮೇಲೆ ಚೌಟ್ರಿಲಿ ಯಾರೂ ಇರಲಿಲ್ಲ, ನಾನು ಸುಮಕ್ಕ ಅಮ್ಮ ಮಾತ್ರ. ಆವಾಗ ಅಮ್ಮ ಮತ್ತು ಸುಮಕ್ಕ ನನಗೆ ಅಂತ ತಿನ್ನಕ್ಕೆ ತಂದುಕೊಟ್ಟಿದ್ರು. ಯಾಕೋ ಸಡನ್ನಾಗಿ ಹೊಟ್ಟೆ ಹಸಿತಾ ಇತ್ತು. ಆ್ಯಂಡ್ ನೋಡಿ, ಮೂನ್ ಕೆಳಗಡೆ ನಾವು
ಸೊ ತುಂಬ ಪೀಸ್ ಆಗಿತ್ತು, ಟಯರ್ಡ್ ಬೇರೆ ಆಗಿಬಿಟ್ಟಿತ್ತು, ಬೇಗ ಮಲ್ಕೊಂಬಿಟ್ವಿ. ಬಟ್ ತುಂಬ ಕೋಲ್ಡ್ ಇತ್ತು. ಆ್ಯಂಡ್ ಅದಾದಮೇಲೆ ಮಾರ್ನಿಂಗ್ ಎದ್ದು ಟಿಫನ್ಗೆ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ್ವಿ. ಅವ್ರು ಚೆನ್ನಾಗಿ ಊಟ ಬಡಿಸ್ತಾಯಿದ್ರು. ಇದು ಟಿಫನ್ ಇಡ್ಲಿ, ಕೇಸರಿ ಬಾತ್, ಚಟ್ನಿ ಆ್ಯಂಡ್ ಪೊಂಗಲ್ ಮಾಡಿದ್ರು, ನಾನು ತಿನ್ನಲಿಲ್ಲ. ಟಿಫನ್ ಮಾಡ್ಕೊಂಡ್ಮೇಲೆ ಅಲ್ಲೇ ಮೀನಕ್ಕನ ಮನೆ ಇದೆ ಅಂತ ಅಂದ್ಬಿಟ್ಟು ವಾಕಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಸುಮಕ್ಕ, ಅಮ್ಮ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ವಿ ಅವ್ರ ಮನೆಗೆ ನೋಡ್ಕೊಂಬರೋಣ ಅಂತ. ನಮ್ಮಪ್ಪ ಅವತ್ತು ಮಾರ್ನಿಂಗ್ 5 ಹಂಗೆ ನಮ್ಮೂರಿಂದ ಭದ್ರಾವತಿಗೆ ಬಂದಿದ್ದು. ಆಮೇಲೆ ಅವರು ವಾಪಸ್ ಬರ್ತಿದ್ರು, ನಮ್ಮನ್ನು ಕರ್ಕೊಂಡು ವಾಪಸ್ ಮತ್ತೆ ಮನೆಗೆ ಹೋದ್ವಿ. ಆ್ಯಂಡ್ ಇದು ಅವ್ರ ಮನೆ. ನಾನು ಇವತ್ತೇ ಫಸ್ಟ್ ಅವ್ರ ಮನೆಗೆ ಬಂದಿದ್ದು. ಎಲ್ಲರೂ ಅಷ್ಟೇ, ನಮ್ಮಮ್ಮನೂ ಅಷ್ಟೇ, ಸುಮಕ್ಕನೂ ಅಷ್ಟೇ. ಅದಕ್ಕೆ ಮನೆ ನೋಡೋಣ ಅಂತ ಬಂದ್ವಿ. ನೋಡಿ, ಇದು ಯಾರೋ ನಿನ್ನೆ ಗಿಫ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರ ಮನೆ ತುಂಬ ಉದ್ದ ಇದೆ. ಹಾಲ್ ಮಾತ್ರ ಹಾಲ್ ಥರ ಇದೆ ಎಂಟ್ರೆನ್ಸು. ಅದಾದಮೇಲೆ ಎಲ್ಲ ಉದ್ದ. ಇದು ಒಂದು ರೂಮು ಆ್ಯಂಡ್ ಇದು ಕಿಚನ್ನು. ಇದು ದೇವರ ಮನೆ. ಅಲ್ಲಿಂದ ನನಗೆ ಕೆಲ್ಸಕ್ಕೆ ಟೈಮ್ ಬೇರೆ ಆಗ್ತಾಯಿತ್ತು, ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು. ಸೊ ಬೇಗ ಅವರು ಯಾರೋ ಬಂದಿದ್ರು, ಅವ್ರ ಕೈಲಿ ಕಾರಲ್ಲಿ ಬಿಡಿಸ್ಕೊಂಡ್ವಿ ಚೌಟ್ರಿಗೆ. ಆ್ಯಂಡ್ ಇದು ನಿನ್ನೆ ರಿಸೆಪ್ಷನ್ದು ಗ್ಲಿಮ್ಸ್ ಮಾರ್ನಿಂಗ್ ಆಗ್ತಾಯಿದ್ರು. ಅಲ್ಲಿಂದ ನಾವು ಧಾರೆ ಎರೆಯೋಣ ಅಂತ ಹೋಗಿದ್ವಿ. ನೋಡಿ, ಅದಾದಮೇಲೆ ಮೊಯ್ ಬರ್ಸಾದ್ಮೇಲೆ ನೋಡಿ ಹುಡುಗನ ಅಮ್ಮ ಅವರು. ಆ್ಯಂಡ್ ಇದು ಈ ಥರ ರೆಡಿ ಮಾಡಿದ್ರು ಸಪ್ತಪದಿಗೆ. ಮದುವೆ ಮುಗ್ದೋಯ್ತಲ್ಲ ಅಂತನಾದ್ರೂ ನಗಿ. ಎಲ್ಲ ಆದಮೇಲೆ ಇವ್ರದ್ದು ಹೊರಗಡೆ ಒಂದು ಫೋಟೋಶೂಟು. ಎಲ್ಲ ಕಿರ್ಚಾಡ್ಕೊಂಡು ಆಟಾಡ್ಕೊಂಡು ಫನ್ ಮಾಡಿಕೊಂಡು. ಆ್ಯಂಡ್ ರಘು ಅಣ್ಣ, ಮೋನಣ್ಣ ಅವ್ರ ಮಗಳು, ಮಂಜಕ್ಕ, ಸುಮಕ್ಕ, ಇವರು ಮಂಜ ಅಂತ ನಮ್ಮೂರವರು, ಮಾಮ ಆಗ್ಬೇಕು ನನಗೆ, ಅವ್ರ ವೈಫು. ಆಮೇಲೆ ಊಟ ಮಾಡ್ಕೊಂಡ್ಮೇಲೆ ರಘು ಅಣ್ಣ ಮತ್ತೆ ನಮ್ಮನ್ನ ಕಾರಲ್ಲಿ ಬಿಟ್ಟರು ರೈಲ್ವೆ ಸ್ಟೇಷನ್ವರೆಗೂ. ನಮಗೆ ಬಸ್ ಟ್ರಾವೆಲ್ ಎಲ್ಲ ಮಾಡೋದು ಬೇಡ, ಸುಮ್ಮನೆ ಜರ್ನಿ ರಿಸ್ಕ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಿಡಿಸ್ಕೊಂಡ್ವಿ. ನಾನು, ಸುಮಕ್ಕ, ಅಮ್ಮ, ಇವರು ದಾಕ್ಷಾಯಿಣಿ ಆಂಟಿ ಅಂತ. ಇವರು ನಮಗೆ ಮದುವೆ ಮನೇಲಿ ಫ್ರೆಂಡ್ ಆಗಿದ್ದು. ಅವರು ಬೆಂಗಳೂರಿಂದ ಬಸ್ಸಲ್ಲಿ ಬಂದಿದ್ರಂತೆ. ಅವ್ರಿಗೆ ಜರ್ನಿ ತುಂಬ ರಿಸ್ಕ್ ಅನಿಸ್ಬಿಟ್ಟಿದೆ. ಸೊ ನಮ್ಮ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಣ ಅಂತ ಬಂದಿದ್ದರು. ಸೊ ಅವ್ರ ಜೊತೆ ಇಡೀ ಜರ್ನಿ ಮಾತಾಡಿದ್ದೀವಿ. ನೈಸ್ ಮೀಟಿಂಗ್ ಹರ್. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆ್ಯಂಡ್ ರೈಲ್ವೆ ಸ್ಟೇಷನಲ್ಲಿ ಈ ಥರ ಕಾಯ್ಕೊಂಡು ನಿಂತ್ಕೊಂಡಿದ್ವಿ ಟಿಕೆಟ್ ತೊಗೊಂಡು. ಆ್ಯಂಡ್ ನೋಡಿ, ನಮ್ಮಮ್ಮ ಮತ್ತು ಆಂಟಿ ಅಂತೂ ಫುಲ್ಲು ಕಾನ್ವರ್ಸೇಷನ್. ನಾನು, ಸುಮಕ್ಕ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಇಬ್ಬರು. ನನ್ನ ಮಕ್ಕಳು ಹಿಂಗೆ, ನಿಮ್ಮ ಮಕ್ಕಳು ಹಿಂಗೆ, ಅದು ಇದು ಅಂತ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಅವರು ಇಳಿಯೋವರೆಗೂ ಬರೀ ಅದೇ ಕಾನ್ವರ್ಸೇಷನ್ ಅವ್ರದ್ದು. ಅದಾದಮೇಲೆ ಆ್ಯಕ್ಚುಲಿ ಅಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಫಸ್ಟ್ ಇಲ್ಲಿ ಕೂತಿದ್ರು. ಆಮೇಲೆ ಐ ಥಿಂಕ್ ಹಾಫ್ ಆನ್ ಅವರ್ ಅಷ್ಟೇ. ಅದಾದಮೇಲೆ ಎಷ್ಟೊಂದು ಜನ ನನಗೆ ಕರೆದು ಸೀಟ್ ಇದೆ ನೋಡಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಸೀಟ್ ಇದೆ ಅಂತ ಹೇಳಾದ್ಮೇಲೆ ಎಷ್ಟೋ ಜನ ಹೇಳಿದ್ರು ಆ್ಯಕ್ಚುಲಿ. ಆಮೇಲೆ ಸೀಟ್ ಸಿಕ್ತು ನಮಗೆ. ಸೊ ಟ್ರೈನಲ್ಲಿ ನೋಡಿ ಎಲ್ಲ ಫನ್ ಮಾಡಿಕೊಂಡು ಮಾತಾಡಿಕೊಂಡು ಸ್ಪೆಂಡ್ ಮಾಡಿದ್ವಿ ಟೈಮ್ನ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮಮ್ಮ ಮತ್ತು ಆಂಟಿದಂತೂ ಬರೀ ಮಕ್ಕಳದೇ ಮಾತುಕತೆ. ಅಪ್ಪ ಅಮ್ಮಂದಿರಿಗೆ ಅವ್ರ ಮಕ್ಳಿಗಿಂತ ಬೇರೆಯವ್ರ ಮಕ್ಕಳೇ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಇದು ಎಷ್ಟು ನಿಜ ಅಂತ ಅವ್ರ ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಕಮೆಂಟ್ ಹಾಕಿ. ಆ್ಯಂಡ್ ಅವತ್ತು ನೈಟ್ ಹೋಗ್ಬೇಕಾದ್ರೆ ಇದು ಟೈಮ್ ಆಗಿಬಿಟ್ಟಿತ್ತು. ಅವತ್ತು ಒಂದು 8 ಆಗಿಬಿಟ್ಟಿತ್ತು ಚಿಕ್ಕಬಾಣಾವರ ಸ್ಟೇಷನ್ಗೆ ಬರೋ ಅಷ್ಟರಲ್ಲಿ. ಅಲ್ಲಿಂದ ಅಂದರೆ ಟ್ರೈನಲ್ಲಿ ಯಾರೂ ವಾಶ್ರೂಮ್ಗೆ ಹೋಗಿರಲಿಲ್ಲ. ಅಮ್ಮ ಅಕ್ಕ ಹೋಗಬೇಕು ಅಂತಿದ್ರು. ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು. ಅಲ್ಲೇನೋ ವರ್ಕ್ ನಡೀತಾ ಇತ್ತು. ಆ್ಯಂಡ್ ಅವ್ರು ಕೀ ಕೊಟ್ಟಿದ್ರು. ನೋಡಿ, ಇದು ಆ ಪ್ಲೇಸು. ಆ್ಯಂಡ್ ನೋಡಿ ಎಲ್ಲ ವರ್ಕ್ ನಡೀತಾ ಇತ್ತು ಅಲ್ಲಿ. ಆಮೇಲೆ ಅಲ್ಲಿಂದ ವಾಪಸ್ ನಾವು ವೇಟಿಂಗ್ ರೂಮ್ನ ಲಾಕ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಅವ್ರು ನಮಗೆ ಅಂತ ಕೀ ಕೊಟ್ಟಿದ್ರು.
ನಂಗೆ ಗೊತ್ತಿಲ್ಲ ಎಲ್ಲರಿಗೂ ಕೊಡ್ತಾರೋ ಕೊಡಲ್ವೋ, ಬಟ್ ಕೊಡ್ತಾರೆ ಅನಿಸುತ್ತೆ. ಆ್ಯಂಡ್ ನಮಗೂ ಸುಸ್ತಾಗ್ಬಿಟ್ಟಿತ್ತು ಜರ್ನಿ ಮಾಡಿ. ಇದು ನೋಡಿ ನೆಲ್ಲಿಕಾಯಿ ಮರ ಅಂತ ನಾನು ಸುಮಕ್ಕಂಗೆ ತೋರಿಸ್ತಾ ಇದ್ದೆ, ಬಿಕಾಸ್ ನನಗೆ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅದನ್ನ ನೋಡಿ ಗೊತ್ತಾಯ್ತಲ್ಲ, ಅದಕ್ಕೆ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನಿಂದ. ಆಂಟಿ ಸುಮ್ನಳ್ಳಿಲಿ ಇಳ್ಕೊತೀನಿ ಅಂತ ಅಂದ್ಬಿಟ್ಟು ಆಂಟಿ ಬಂದಿದ್ದಿದ್ದು. ನಾನು ಸುಮಕ್ಕ ಎಲ್ಲ ನಮ್ಮನೆ ಹತ್ರ ಇಳ್ಕೊಂಡ್ವಿ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಅಪ್ಪ ಅಮ್ಮಂಗೆ ಗಾದೆ ಮಾತಿದೆಯಲ್ಲ, ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ, ಹಾಗೆ ಅವ್ರ ಮಕ್ಕಳೇ ಇಷ್ಟ. ನಾನು ಆವಾಗಲೇ ಹೇಳಿದ್ದ ಹಾಗೆ ಬೇರೆಯವ್ರ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಹಂಗಲ್ಲ, ಅಂದರೆ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ, ಇವ್ರನ್ನ ನೋಡಿ ಕಲ್ತ್ಕೊಳ್ಳಿ, ಹಿಂಗೆ ಮಾಡಿ ಹಂಗೆ ಮಾಡಿ, ಅವ್ರು ನೋಡಿ ಹೆಂಗಿದ್ದಾರೆ, ಇವ್ರು ನೋಡಿ ಹೆಂಗಿದ್ದಾರೆ ಅಂತ ಬೇರೆಯವ್ರ ಮಕ್ಕಳನ್ನ ಕಂಪೇರ್ ಮಾಡ್ತಿರ್ತಾರಲ್ಲ, ಅದನ್ನು ನಾನು ಹೇಳಿದ್ದು ಅಷ್ಟೇ, ಇನ್ನೇನು ಅಲ್ಲ. ಅದೇ ಇದೆಯಲ್ಲ ಹೆತ್ತವ್ರಿಗೆ ಯಜ್ಞ ಮುದ್ದು ಅಂತ, ಹಾಗೆ ಎಲ್ಲರಿಗೂ ಅವ್ರ ಮಕ್ಕಳೇ ಇಷ್ಟ ಇರ್ತಾರೆ, ಬಟ್ ಆ ಥರ ಮಾತಾಡ್ತಾರೆ. ಜೀವನ ಒಂದು ಸುಂದರ ಪ್ರಯಾಣ, ಭದ್ರಾವತಿ ಸಂಭ್ರಮದ ಮದುವೆ ಕ್ಷಣಗಳು. ಕೆಲಸದ ಮಧ್ಯೆಯೂ ಸಂತೋಷವನ್ನು ಕಂಡುಕೊಂಡರೆ ಪ್ರತಿದಿನವೂ ಹಬ್ಬವೇ ಆಗುತ್ತದೆ. See you in the next video.